ಬಿಸಿ ಬಿಸಿಯಾದಂಥ ಎಗ್ ರೈಸ್ ರೆಡಿಯಾಗಿದೆ. ಬೇಗ ಆಗಿಬಿಡುತ್ತೆ ಇದು. ನಿಮಗೆ ರೋಡ್ ಸೈಡಲ್ಲೆಲ್ಲ ಅಂಗಡೀಲಿ ಸಿಗುತ್ತೆ ನೋಡಿ, ಅದಕ್ಕಿಂತಲೂ ಟೇಸ್ಟ್ ಆಗುತ್ತೆ ನೀವು ಮನೆಯಲ್ಲೇ ಮಾಡಿಕೊಂಡ್ರೆ. ತುಂಬ ಟೇಸ್ಟ್ ಆಗುತ್ತೆ, ತಿನ್ನಲಿಕ್ಕಂತೂ ತುಂಬ ಒಳ್ಳೆಯದಿರುತ್ತೆ. ಮಕ್ಕಳಿಗೆ ಹೊರಗಿಂದ ನೀವು ತಂದುಕೊಡೋ ಬದಲಿಗೆ ಮನೆಯಲ್ಲೇ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಮತ್ತು ನಮ್ಮ ರೆಸಿಪಿಗಳು ಯಾರಿಗೆಲ್ಲ ಇಷ್ಟ ಆಗ್ತಾಯಿದೆ, ಯಾರು ಇನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಹಾಗೆ ಒಂದು ಲೈಕ್ ಕೂಡ. ಎಲ್ರಿಗೂ ನಮಸ್ಕಾರ. ಎಗ್ ಫ್ರೈಡ್ ರೈಸ್ ಮಾಡಲಿಕ್ಕೆ ಸ್ವಲ್ಪ ಕೋಸು ಎಲ್ಲ ಉದ್ದ ಹಿಟ್ಟು ಕಟ್ ಮಾಡಿ ಇಟ್ಟಿದ್ದೀನಿ, ಸ್ವಲ್ಪ ಈರುಳ್ಳಿ ಕಟ್ ಮಾಡಿದ್ದೀನಿ, ಸ್ವಲ್ಪ ಬೀನ್ಸ್, ಆಮೇಲೆ ಸ್ವಲ್ಪ ಕ್ಯಾರೆಟ್, ಸ್ವಲ್ಪ ಕ್ಯಾಲ್ಸಿಕಮ್, ಒಂದು ಎಗ್ ತಗೊಂಡಿದ್ದೀನಿ. ಈಗ ಹೇಗೆ ಮಾಡೋದಂತ ನೋಡೋಣ. ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ, ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ. ಫಸ್ಟ್ ಒಂದು ಮೊಟ್ಟೆ ಹೊಡೆದು ಹಾಕ್ಕೊಳ್ತೀನಿ. ಫಸ್ಟು ಮೊಟ್ಟೆ ಎಲ್ಲ ಒಳ್ಳೆ ರೀತಿ ಬೇಯಿಸ್ಕೊಂಡಿದ್ದೀನಿ. ಈ ಥರ ಮಾಡ್ಕೊಂಡಿದ್ದೆ. ಇದನ್ನೊಂದು ಪ್ಲೇಟಿಗೆ ತಗೊಳ್ತೀನಿ. ನೋಡಿ, ಈಗ ಅದೇ ಎಣ್ಣೆಗೆ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ತೀನಿ. ಒಂದು ಸ್ವಲ್ಪ ಈರುಳ್ಳಿ ಫ್ರೈ ಆದರೆ ಸಾಕು, ತುಂಬ ಫ್ರೈ ಆಗಬೇಕಾಗಿಲ್ಲ, ಲೈಟಾಗಿ ಒಂಚೂರು. ಈಗ ಬೀನ್ಸ್ ಕಟ್ ಮಾಡಿದ್ದಿದೆ ನೋಡಿ, ಅದನ್ನು ಹಾಕ್ತಾಯಿದ್ದೀನಿ. ತುಂಬ ಬೇಗ ಆಗಿಬಿಡುತ್ತಿದ್ದು, ಮತ್ತು ತಿನ್ಲಿಕ್ಕೆ ತುಂಬ ಟೇಸ್ಟ್ ಆಗುತ್ತೆ. ಮಕ್ಕಳಿಗೆ ರಜೆಲೆಲ್ಲ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿನ್ನಿಸ್ತಾರೆ. ಈಗ ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಕ್ಯಾಬೇಜ್ ಹಾಕ್ತಾಯಿದ್ದೀನಿ. ಲಾಸ್ಟಿಗೆ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ಕ್ಯಾಪ್ಸಿಕಮ್ ಬೇಕಂದರೆ ನೀವು ಲಾಸ್ಟಿಗೂ ಹಾಕ್ಕೊಳ್ಬೋದು, ಯಾಕಂದರೆ ಲಾಸ್ಟಲ್ಲಾದರೆ ತಿನ್ನುವಾಗ ಬಾಯಿಗೆ ಸಿಗುತ್ತೆ. ಹೀಗೂ ಮಾಡ್ಕೊಳ್ಬೋದು. ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ. ರುಚಿಗೆ ಬೇಕಾದಷ್ಟು ಉಪ್ಪು, 1 ಸ್ಪೂನಷ್ಟು ಡಾರ್ಕ್ ಸೋಯಾ ಸಾಸ್, ಇದು 1 ಸ್ಪೂನ್ ಸಾಕಾಗುತ್ತೆ. ನಾನು ಕಡಿಮೆ ಮಟ್ಟದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. 1 ಸ್ಪೂನ್ ಹಾಕಿದ್ದೀನಿ. ನೋಡಿ, 1 ಸ್ಪೂನಷ್ಟು ಟೊಮೆಟೊ ಕೆಚಪ್, ಈಗ ರೈಸ್ ಹಾಕ್ತೀನಿ. ಎಗ್ ಇದೆ ನೋಡಿ ನಾವು ಮಾಡಿಟ್ಟಿದ್ದು, ಅದನ್ನು ಹಾಕ್ತೀನಿ. ಈಗ ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಮೇಲಿಂದ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ. ಒಳ್ಳೆ ರೀತಿ ಮಿಕ್ಸ್ ಮಾಡಿ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿರೋದು. ರೆಡಿ ಆಯಿತು ನೋಡಿ. ಎಗ್ ಫ್ರೈಡ್ ರೈಸ್ ರೆಡಿ ಆಯಿತು.